one final time I am telling, this year is going to be ours. ಬಲಿರ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. Hi, hello, namaskara, guys. ಎಲ್ಲರೂ ಹೇಗಿದ್ದೀರಾ? I hope you guys are doing good. First of all, wishing you a happy new year. ನಾವು 2026 ಕಾಲಿಟ್ಟಿದ್ದೀವಿ. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡ್ಬಿಟ್ಟು ಗೊತ್ತಾಗಿರ್ಬೋದು ದಟ್ ಏನ್ ಇವತ್ತು ನಾವು ಮಾತಾಡ್ತೀವಿ ಅಂತ. ಸೊ ಟುಡೇ ಇಟ್ಸ್ ಆಲ್ ಅಬೌಟ್ ಹೊಸ ವರ್ಷ. ಈ ವರ್ಷ ನಿಮ್ ಜೀವನದಲ್ಲಿ ಕಳೆದೋಗಿರೋ ವರ್ಷದಕ್ಕಿಂತ ತುಂಬಾ ಚೇಂಜ್ ಆಗಿರುತ್ತೆ. ಯಾಕಂದ್ರೆ ನಿಮ್ನ ಮೋಟಿವೇಟ್ ಮಾಡಕ್ಕೆ, ನಿಮ್ನ ಡಿಸಿಪ್ಲಿನ್ ಲೈಫ್ ಅಲ್ಲಿ ಲೀಡ್ ಮಾಡಿಸೋದಕ್ಕೆ, ನಿಮಗೆ ಎಂಕರೇಜ್ಮೆಂಟ್ ಮಾಡೋದಕ್ಕೆ ನಾನ್ ಬಂದಿದ್ದೀನಿ. ಅಂಡ್ ಆಬ್ವಿಯಸ್ಲಿ ನನ್ನ ಲೈಫ್ ಕೂಡ ಚೇಂಜ್ ಆಗ್ಲೇಬೇಕು. ದಟ್ಸ್ ವೇರ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಹೌ ಮೈ ಲೈಫ್ ಹ್ಯಾಸ್ ಬಿನ್ ಡ್ರಾಸ್ಟಿಕಲಿ ಚೇಂಜ್ಡ್ ಕಂಪೇರ್ಡ್ ಟು ನಾನು ಗಲ್ಫ್ ಅಲ್ಲಿ ಇದ್ದೆ 4 years and then I took a biggest decision of my life coming back to India, quitting each and everything and then focusing on social media, YouTube, Instagram and all of those things. ಈಸಿ ಇತ್ತ ನನಗೆ? ಆಫ್ ಕೋರ್ಸ್ ನಾಟ್ ಈಸಿ ಇತ್ತಿಲ್ಲ, ಬಟ್ ದಿಸ್ ಈಸ್ ವಾಟ್ ಐ ಆಲ್ವೇಸ್ ವಾಂಟೆಡ್ ಟು ಡೂ. ಇದು ನನ್ನ ಕನಸ ಆಗಿತ್ತು. ಸ್ಟ್ರೀಮಿಂಗ್ ಮಾಡೋದಾಗ್ಲಿ, ವಿಡಿಯೋಸ್ ಮಾಡೋದಾಗ್ಲಿ, ದಿಸ್ ಈಸ್ ಸಮಥಿಂಗ್ ಐ ಆಲ್ವೇಸ್ ವಾಂಟೆಡ್ ಟು ಡೂ. ನನಗೆ ಎಟ್ ಒನ್ ಸರ್ಟೇನ್ ಪಾಯಿಂಟ್ ನನಗೆ ಗೊತ್ತಾಯಿತು ದಟ್ ಲೈಫ್ ಈಸ್ ಗೋಯಿಂಗ್ ರಿಯಲಿ ಫಾಸ್ಟ್. ಐ ಕಾಂಟ್ ಟೇಕ್ ಎನಿ ಚಾನ್ಸ್. ಈಗ ರಿಸ್ಕ್ ತಗೊಳ್ಳೇಬೇಕು ಅಂತ ಐ ಡಿಡ್ ಕ್ವಿಟ್ ಮೈ ವೆಲ್ ಪೇಯಿಂಗ್ ಜಾಬ್ ವಿಚ್ ವಾಸ್ 1,80,000 ಪರ್ ಮಂತ್. ನನಗೆ ಆಫರ್ ಕೂಡ ಬಂದಿತ್ತು ನಾನು ಅಲ್ಲಿಂದ ರಿಸೈನ್ ಮಾಡುವಾಗ. ಬಟ್ ಸ್ಟಿಲ್ ಐ ಡಿಡ್ ಚೂಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ. ದಟ್ ಈಸ್ ಸೋಷಿಯಲ್ ಮೀಡಿಯಾ, ದಟ್ ಈಸ್ ಯೂಟ್ಯೂಬ್, ಕಾಂಟೆಂಟ್ ಕ್ರಿಯೇಷನ್, influencing people, motivating people. ಅದಕ್ಕೋಸ್ಕರ I am here. And for you guys also, this particular video will change your whole mind. ನೆನಪಿರ್ಲಿ, ಯಾವುದೇ ಕ್ಲಿಪ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋ ಕೊನೆ ತನಕ ನೋಡಿ. And let's get started. Thank you so much for being here. First of all, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಇಯರ್ is going to be ours. 365 ದಿನ I am going to come here every single day. Post a single video about self-development. ಪ್ರತಿದಿನ ರಾತ್ರಿ 9 ಗಂಟೆಗೆ I am gonna come live, talk to you, enjoy, entertain, have fun, because that's the part of a life too. This is the second thing. ಮೂರನೇದು, ಇನ್ಸ್ಟಾಗ್ರಾಮ್ ಅಲ್ಲಿ obviously I'm active there, but this year I hope somewhere we hit or somewhere we come close to 1 million followers ಅಂತ. and obviously YouTube ಅಲ್ಲಿ ನನಗೆ ಸಿಲ್ವರ್ ಪ್ಲೇ ಬಟನ್ ತಗೊಳ್ಳೋಕೆ ತುಂಬಾನೇ ಆಸೆ ಉಂಟು. ಅದಕ್ಕೋಸ್ಕರ ಒಂದು ಫ್ರೇಮ್ ಕೂಡ ಖಾಲಿ ಬಿಟ್ಟಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. we are gonna achieve it for sure. we are gonna achieve it. ಯಾಕಂದ್ರೆ ನನಗೆ ನನ್ನ ಮೇಲೆ ಭರವಸೆ ಉಂಟು, ನಾನು ಆಗ್ತಿರೋ ಶ್ರಮದ ಮೇಲೆ ನನಗೆ ಭರವಸೆ ಉಂಟು. ಇಫ್ ಇನ್ ಕೇಸ್ ಅದು ವರ್ಕೌಟ್ ಆಗಿಲ್ಲ ಅಂದ್ರು, ನಾನು ಶ್ರಮ ಹಾಕಿದ್ದು ಅದೆಲ್ಲೂ ಹೋಗಲ್ಲ. ಒಂದಲ್ಲ ಒಂದು ರೀಸನ್ ಅಲ್ಲಿ, ಒಂದಲ್ಲ ಒಂದು ವೇ ಅಲ್ಲಿ ಅದು ನನಗೆ ಸಹಾಯ ಮಾಡುತ್ತೆ ಅಂತ ನನಗೆ ಗೊತ್ತು. ಬಿಕಾಸ್ ಯುವರ್ ಎಫರ್ಟ್ಸ್ ನೆವರ್ ಗೋಸ್ ಅನ್ಸೀನ್ ಮಗ, ನೆವರ್ ಗೋಸ್ ಅನ್ಸೀನ್. ಈ ಹೊಸ ವರ್ಷದಲ್ಲಿ ಯು ಶುಡ್ ಹ್ಯಾವ್ ಅ ರೋಡ್ ಮ್ಯಾಪ್ ಮಗ, ಯು ಶುಡ್ ಹ್ಯಾವ್ ಅ ವಿಷನ್. ಕನ್ಸಿದ್ರೇನೆ ತಾನೇ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗೋದು. ನಿಮಗೆ ಕನಸೇ ಇಲ್ಲ ಅಂದ್ರೆ how would you know? Simply like ನಿಮಗೊಂದು ಡೆಸ್ಟಿನೇಷನ್ಗೆ ಹೋಗ್ಬೇಕು. ಎ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಬಿ ಇಸ್ ದ ಎಂಡಿಂಗ್ ಪಾಯಿಂಟ್. ನಿಮಗೆ ಬಿ ಪಾಯಿಂಟೇ ಗೊತ್ತಿಲ್ಲ ಅಂದ್ರೆ ನೀವು ಶುರು ಮಾಡಿ ಎಲ್ಲೋಯ್ತೀರಾ, ಯು ವುಡಂಟ್ ನೋ. ಜನ ಹೇಳ್ತಾರೆ ವಿಷನ್ ಇರಬೇಕು, ಜನ ಹೇಳ್ತಾರೆ ರೋಡ್ ಮ್ಯಾಪ್ ಬೇಕು, ಜನ ಹೇಳ್ತಾರೆ ಹೊಸ ವರ್ಷದ ರೆಸಲ್ಯೂಷನ್ ಇರಬೇಕು, ಜನ ಹೇಳ್ತಾರೆ ವಿಷನ್ ಬೋರ್ಡ್ ನ ಕೂಡ ಮಾಡಬೇಕು ಅಂತ. ಇದೆಲ್ಲ ನಿಜಾನ? ಇದೆಲ್ಲ 100% ನಿಜಾನೇ. ವಿಷನ್ ಬೋರ್ಡ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಲೈಫ್ ಮಗ. ನಾನು ಕಳೆದ ವರ್ಷ ನಾನು ವಿಷನ್ ಬೋರ್ಡ್ ಮಾಡಿತ್ತಿಲ್ಲ, ಯಾಕಂದ್ರೆ ನನ್ನ ಥಿಂಕಿಂಗ್ ಅಷ್ಟು ಇವಾಲ್ವ್ ಆಗಿತ್ತಿಲ್ಲ ಮಗ, ಲಿಟ್ರಲಿ ಟು ಬಿ ಆನೆಸ್ಟ್. ಬಟ್ ಈಗ ರೈಟ್ ನೌ ವೆನ್ ಐ ಸಿ ಥಿಂಗ್ಸ್, ಈ ರೂಮು, ಈ ನಾನು ಹಾಕಿರೋ ಫ್ರೇಮ್ಸು ಅಂಡ್ ದೆನ್ ದ ಮೋಟಿವೇಶನಲ್ ಥಿಂಗ್ಸು ಅಂಡ್ ದೆನ್ ನಾನು ನೋಡ್ತಿರೋ ಕನ್ಸುಗಳು, ಇಟ್ ಆಲ್ ಸೀಮ್ಸ್ ಹಾರ್ಡ್. ಕಷ್ಟ ಉಂಟು, ಬಟ್ ನನ್ಕಿಂತ ಮುಂಚೆ ಬೇರೆಯವ್ರು ಯಾರೋ ಮಾಡಿದಾರೆ ತಾನೆ. ಕಷ್ಟ ಇರ್ಬೋದು, ಆದ್ರೆ ಇದೆಲ್ಲ ಇಂಪಾಸಿಬಲ್ ಅಲ್ಲ ಮಗ. ಯು ಕ್ಯಾನ್ ಡೂ ಇಟ್ ಟು. ಈಗ ನೀವೇ ನಿಮಗೇನೋ ಆಸೆ ಇರುತ್ತಲ್ಲ, ನೀವು ಈ ತರ ಮಾಡ್ಬೇಕು ಅಂತ, ಯು ಆರ್ ನಾಟ್ ದ ಫಸ್ಟ್ ಒನ್ ಹೂ ಇಸ್ ಡೂಯಿಂಗ್ ಇಟ್ ಮಗ. ನಿನ್ಕಿಂತ ಮುಂಚೆ ಜನ ಮಾಡಿದ್ದಾರೆ. ಇಟ್ಸ್ ನಾಟ್ ಇಂಪಾಸಿಬಲ್. there is nothing called impossible. So this year maga, it's going to be our year. 365 ದಿನ the grind mode should be on. Every single day you should keep going. Every single day you should put efforts. Every single day ನಿನ್ ಕನ್ಸುಗಳಿಗೋಸ್ಕರ ನೀನ್ ಕೆಲಸ ಮಾಡಲೇಬೇಕು. ಯಾರಿಗೋ ಓದ್ಬಿಟ್ಟು ಒಳ್ಳೆ ಆಫೀಸರ್ ಆಗ್ಬೇಕಂತ ಇರುತ್ತೆ, ಯಾರಿಗೋ ಯೂಟ್ಯೂಬರು, ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಫಿಟ್ನೆಸ್ ತುಂಬಾ ಉಂಟು ಈ ಜಗತ್ತಲ್ಲಿ. ಪ್ರತಿಯೊಬ್ರು ದೇರ್ ಆರ್ ಸಮ್ ಪೀಪಲ್ ಹೂ ಹ್ಯಾವ್ ಅಚೀವ್ಡ್ ಇಟ್. ನೀವು ಮಾಡ್ತಿರೋದೇನು ಹೊಸದಲ್ಲ, ನಿಮಗೆ ಕಷ್ಟ ಅಂತ ಅನ್ನಿಸ್ತಿರ್ಬೋದು, ಆದ್ರೆ ಇದು ನಿಮ್ಮಿಂದ ಅಸಾಧ್ಯ ಅಂತ ತಿಳ್ಕೊಬೇಡಿ. ನೀವು ಯಾರೋ ಮಾಡಿದಾರೆ, ಅವ್ರಕ್ಕಿಂತ ಬೆಟರ್ ಆಗಿ ನೀವು ಮಾಡ್ಬೋದು. ಮಾಡಕ್ಕಾಗಲ್ಲ ಅಂತ ನೀವು ಮೈಂಡಿಗೆ ಹಾಕೋಬೇಡಿ ಫಸ್ಟ್ ಆಫ್ ಆಲ್. ಸೊ ಈ
ವರ್ಷ ದ ಥಿಂಗ್ ಶುಡ್ ಗೋ ಆಸ್ ಯು ಪ್ಲಾನ್ ಮಗ. ವಿಷನ್ ಬೋರ್ಡ್ ನೀವು ಪ್ರಿಪೇರ್ ಮಾಡಲೇಬೇಕು. ನೀವೇನ್ ವಿಷನ್ ನೋಡಿದಿರ ಒಂದು ವರ್ಷಕ್ಕೋಸ್ಕರ, ಏನ್ ನಿಮ್ ತಲೆಯಲ್ಲಿ ಉಂಟು, ಏನ್ ನೀವು ಪಡ್ಕೋಬೇಕು ಅಂತ ನಿಮಗೆ ಮನ್ಸಲ್ಲಿ ಅನ್ಸುತ್ತೆ, ಅದನ್ನ ನೀವು ಒಂದು ವಿಷನ್ ಬೋರ್ಡ್ ಮಾಡಿ, ಅದನ್ನ ನಿಮ್ ಕಣ್ಣು ಮುಂದೆ ಎಲ್ಲಾದ್ರೂ ಸ್ಟಿಕ್ ಮಾಡ್ಕೊಳ್ಳಿ. ಅಂಡ್ ಎವ್ರಿ ಸಿಂಗಲ್ ಡೇ ಸ್ಟಿಕ್ ಮಾಡೋದ್ರಿಂದ ಕೆಲಸ ಅಲ್ಲಿಗೆ ಮುಗಿಯಲ್ಲ ಮಗ, ಅಲ್ಲಿ ಆಕ್ಚುಯಲ್ ಕೆಲಸ ಶುರು ಆಗೋದು. ಎವ್ರಿ ಸಿಂಗಲ್ ಡೇ ನೀವು ಎದ್ದೇಳುವಾಗ ನಿಮ್ ಕಣ್ ಮುಂದೆ ಕಾಣಿಸ್ಕೋಬೇಕದು. ಓ, ಏನುಂಟು ನನಗೆ ಇವತ್ತು ವಿಷನ್, ಓಕೆ ಈ ವರ್ಷದಲ್ಲಿ ಇಷ್ಟು ಮಾಡಬೇಕು, ನಾನು ಏನ್ ಎಫರ್ಟ್ ಹಾಕಿದ್ದೀನಿ ಇವತ್ತು ಅಂತ. ಮಗ ಶ್ರಮ ಹಾಕದೆ ಏನೂ ಆಗಲ್ಲ ಮಗ, ಶ್ರಮ ಇರ್ಲೇಬೇಕು. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಸ್ಯಾನ್ಸ್ಕ್ರಿಟ್ ಸೆಂಟೆನ್ಸ್ ಉಂಟು, ಅದರಲ್ಲಿ ಫಸ್ಟ್ ವರ್ಡ್ ಬರೋದು ಪ್ರಯತ್ನ ಮಗ. ನೀನ್ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಸರ್ವಸಿದ್ಧಿ ಸಾಧನ ನಿನಗೆ ಸಿಗದೇ ಇಲ್ಲ. ಟ್ರೈಯಿಂಗ್ ಇಸ್ ದ ಬೇಸಿಕ್ ಥಿಂಗ್ ಅಂಡ್ ಪ್ರಯತ್ನ ನೀನ್ ಹಾಕ್ಲೇಬೇಕು. ನಥಿಂಗ್ ಕಮ್ಸ್ ಈಸಿ ಇನ್ ದಿಸ್ ಲೈಫ್. ಸೊ ಒನ್ ವಿಷನ್ ಬೋರ್ಡ್ ಏನೆಲ್ಲ ಅಚೀವ್ ಮಾಡಬೇಕು, ಲೆಟ್ ಮಿ ಟೆಲ್ ಯು ನನ್ನ ಸೈಡ್ ಆಫ್ ಸ್ಟೋರಿ. ಬೇಸಿಕಲಿ ನನ್ನ ವಿಷನ್ ಬೋರ್ಡ್ ಅಲ್ಲಿ ಆಬ್ವಿಯಸ್ಲಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ನನ್ನ ಸೋಷಿಯಲ್ ಮೀಡಿಯಾ ಅಂಡ್ ನನ್ನ ಯೂಟ್ಯೂಬ್ ಜರ್ನಿ. ಯೂಟ್ಯೂಬ್ ಅಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂಡ್ ಅಲ್ಲಿ ಈ ವರ್ಷ ಮುಗಿಯೋಕ್ಕಿಂತ ಮುಂಚೆ ಸಿಲ್ವರ್ ಪ್ಲೇ ಬಟನ್ ಬರಬೇಕು. ಸೆಕೆಂಡ್ ಥಿಂಗ್, ಇನ್ಸ್ಟಾದಲ್ಲಿ ಹತ್ತತ್ರ ಅಥವಾ 1 ಮಿಲಿಯನ್ ಫಾಲೋವರ್ಸ್ ಅಂತೂ ನಾನು ಅಚೀವ್ ಮಾಡಲೇಬೇಕು. ಕೇಳಕ್ ಕಷ್ಟ ಉಂಟು ಮಗ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ಅ ಪೀಸ್ ಆಫ್ ಅಷ್ಟು ಈಸಿ ಎಲ್ಲ ಇದು. ಬಟ್ ಯಾಕೆ ಆಲೋಚನೆ ಮಾಡಬಾರ್ದು ನಾನು, ಯಾಕೆ ಆ ಥರ ತಿಳ್ಕೊಬಾರ್ದು ನನ್ನಿಂದ ಆಗುತ್ತೆ ಅಂತ. ಮಾಡಬಲ್ಲೆ ನಾನು 1 ಮಿಲಿಯನ್ ಫಾಲೋವರ್ಸ್, ಮೇ ಬಿ 1.1 ಮಿಲಿಯನ್ ಫಾಲೋವರ್ಸ್ ಆಗಬಹುದು, ಯಾರಿಗ್ ಗೊತ್ತು. ನಾನು ಶ್ರಮ ಹಾಕೋದಾಗ್ತೀನ, 365 ದಿನ ಶ್ರಮ ಹಾಕ್ತೀನಿ, ಅದು ನನ್ನ ಮೇಲೆ ಭರವಸೆ ಉಂಟು. ನಿನ್ ಯೋಗ್ಯತೆಗಿಂತ ಮೀರಿ ನೀನ್ ಯೋಚನೆ ಮಾಡ್ಬೇಕು ಮಗ, ನಿನ್ ಯೋಗ್ಯತೆಗಿಂತ ಮೀರಿ ನೀನ್ ಶ್ರಮ ಹಾಕ್ಬೇಕು. ದಟ್ಸ್ ವೇರ್ ಎವ್ರಿಥಿಂಗ್ ಚೇಂಜಸ್. ಸೊ ಫಸ್ಟ್ ಬಂದು ಇನ್ಸ್ಟಾದಲ್ಲಿ 1 ಮಿಲಿಯನ್ ಫಾಲೋವರ್ಸ್, ಸೆಕೆಂಡ್ ಬಂದು ಯೂಟ್ಯೂಬ್ ಅಲ್ಲಿ 100K ಸಬ್ಸ್ಕ್ರೈಬರ್ಸ್, ಅಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್. ಮೂರನೇದು ಬಂದು ಒಂದು PS5 ತಗೋಬೇಕು ಅಂತ ತುಂಬಾನೇ ಆಸೆ ಉಂಟು, ಅದು. ನಾಲ್ಕನೇದು ಬಂದು ಆಬ್ವಿಯಸ್ಲಿ ದುಡ್ಡು ಮಾಡ್ಬೇಕು ನನಗೆ. ಐ ಶುಡ್ ಮೇಕ್ ಅ ಲಾಟ್ ಆಫ್ ಮನಿ. ಎಷ್ಟು ಅಂತ ಎಲ್ಲ ಟಾರ್ಗೆಟ್ ಇಲ್ಲ. ಆಬ್ವಿಯಸ್ಲಿ ನಾವು ಮಿಡಲ್ ಕ್ಲಾಸ್ ಇಂದ ಬರೋರಿಗೆ ದುಡ್ಡಲ್ಲಿ ಒಂದು ಕ್ಯಾಟಗರಿ ಇರಲ್ಲ, ಓಕೆ ಇಷ್ಟೇ ದುಡ್ಡು ಮಾಡಬೇಕು ಅಂತ. ಎವ್ರಿ ಸಿಂಗಲ್ ಮನಿ ವಿ ಮೇಕ್ ಇಟ್ಸ್ ನಾಟ್ ಎನಫ್ ಫಾರ್ ಅಸ್. ನಾವು ಹಂಗೆ, ನಮ್ಮ ಆಲೋಚನೆ ಅದೇ, ದುಡ್ಡು ತುಂಬಾ ಮುಖ್ಯ, ತುಂಬಾ ದುಡ್ಡು ಇರಬೇಕು. ಆ ತುಂಬಾ ಅನ್ನೋದ್ರಲ್ಲಿ ನಮಗೊಂದು ಡೆಡ್ ಲೈನ್ ಇರಲ್ಲ ಎಷ್ಟಿರ್ಬೇಕು ಅಂತ. ದುಡ್ಡು ಮಾಡಬೇಕು, ಬೇಜಾನ್ ಮಾಡಬೇಕು. ಸೊ ದಿಸ್ ಈಸ್ ದ ಫೋರ್ತ್. ಫಿಫ್ತ್ ಬಂದು 2026 ಇಟ್ಸ್ ಮೈ ಇಯರ್. ಅದನ್ನು ವಿಷನ್ ಬೋರ್ಡ್ ಅಲ್ಲಿ ಬರುತ್ತೆ ದಟ್ 2026 ಇಸ್ ಮೈ ಇಯರ್. ಯಾಕಂದ್ರೆ ಐಲ್ ಅಚೀವ್ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಐ ಸೆಡ್. ಈ ಸಲ ದೇವ್ರು ನಾನು ಒಟ್ಟಿಗಿದ್ದಾನೆ, ನನಗೆ ನನ್ನ ತಂದೆ ತಾಯಿ ಇದ್ದಾರೆ, ನನಗೆ ಪ್ರೀತಿ ಮಾಡೋ ಜನ ಇದ್ದಾರೆ. ಐಲ್ ಮೇಕ್ ಶೋರ್ ಐಲ್ ಅಚೀವ್ ಈಚ್ ಅಂಡ್ ಎವ್ರಿಥಿಂಗ್ ಐ ಸೆಡ್. ಅಂಡ್ ನೆಕ್ಸ್ಟ್, ನನ್ನ ಲೈಫ್ ಅಲ್ಲಿ ಟಿಲ್ ಡೇಟ್ ನಾನೊಂದು ಬೈಕ್ ಪರ್ಚೇಸ್ ಮಾಡಿಲ್ಲ. ಅಂದ್ರೆ ಸ್ಕೂಟಿ ಉಂಟು, ಬಟ್ ಬೈಕ್ ಅನ್ನೋದು ನನ್ನ ಜೀವನದಲ್ಲಿ ಬಂದೇ ಇಲ್ಲ. ಐ ಹೋಪ್ ಐ ಪರ್ಚೇಸ್ ಮೈ ಫಸ್ಟ್ ಬೈಕ್. ನಾವು ಮನೇಲೆಲ್ಲ ಹಠ ಮಾಡಿಲ್ಲ ಗೈಸ್. ಇವೆಂಚುವಲಿ ಬುದ್ಧಿ ಇಲ್ಲದಾಗ ಕೇಳಿದೀವಿ, ಮೊಬೈಲ್ ಕೊಡ್ಸಿ, ಸೈಕಲ್ ಕೊಡ್ಸಿ, ಬೈಕ್ ಕೊಡ್ಸಿ ಅಂತ. ಆಫ್ಟರ್ ಸರ್ಟನ್ ಪಾಯಿಂಟ್ ಬುದ್ಧಿ ಬಂದ್ಮೇಲೆ ನಾವು ಕೇಳದೆ ಬಿಟ್ಟು, ನಮ್ಮ ಮನೆ ಪರಿಸ್ಥಿತಿ ಗೊತ್ತಾಯ್ತಲ್ಲ, ಅದು ಕೇಳೋದ್ ತಪ್ಪು. ನಾವು ಅರ್ಥ ಮಾಡ್ಕೋಬೇಕು. ಸೊ ಅದು ಕೇಳೋದ್ ಬಿಟ್ಬಿಟ್ಟಿದೀವಿ. ಈ ವರ್ಷ ಆದ್ರೂ ಐ ಹೋಪ್ ವಿಷನ್ ಬೋರ್ಡ್ ಅಲ್ಲಿ ನಾನು ಇದಾಗ್ತೀನಿ, ದಟ್ ಒಂದು ಫಸ್ಟ್ ಬೈಕ್ ನನಗೆ ಬರಬೇಕು ಅಂತ. ಐ ಹೋಪ್ ಐ ಕ್ಯಾನ್ ಪರ್ಚೇಸ್ ಅ ಬೈಕ್. ಅಂಡ್ ಸೆವೆಂತ್ ಬಂದು ನಾನು ಟ್ರಾವೆಲ್ ಮಾಡಬೇಕು ಅಂತ ಆಸೆ ಉಂಟು. ಎಲ್ಲಿ ಏನು ಅಂತ ಗೊತ್ತಿಲ್ಲ, ಬಟ್ ಆಬ್ವಿಯಸ್ಲಿ ಐ ವಾಂಟ್ ಟು ಟ್ರಾವೆಲ್. ಒಂದು ಡೆಸ್ಟಿನೇಷನ್ ಟ್ರಾವೆಲ್ ನಾನು ಮಾಡಲೇಬೇಕು ಈ ವರ್ಷ. ದಿಸ್ ಮೈಟ್ ಬಿ ಅ ಲಾಟ್ ಅಲ್ಲ, ಬಟ್ ಐ ಥಿಂಕ್ ಐ ವಿಲ್ ಅಚೀವ್ ಇಟ್. ಬಿಕಾಸ್ ನನಗೆ ನನ್ನ ಮೇಲೆ ಭರವಸೆ ಉಂಟು. ನಾನು ಎಷ್ಟು ಎಫರ್ಟ್ಸ್ ಹಾಕ್ತೀನಿ, ಎಷ್ಟು ಶ್ರಮ ಹಾಕ್ತೀನಿ ನನಗೆ ಗೊತ್ತು. ಅಂಡ್ ಐ ಆಮ್ ಗೋನಾ ಅಚೀವ್ ಎವ್ರಿ ಸಿಂಗಲ್ ಥಿಂಗ್ ವಾಟ್ ಐ ಸೆಡ್ ಮಗ. ಈವನ್ ಯು ಕ್ಯಾನ್ ಅಚೀವ್ ದಿಸ್ ಮಗ. ನಿನಗೇನೇ ಆಸೆ ಆಕಾಂಕ್ಷೆ ಉಂಟು, ಯು ಕ್ಯಾನ್ ಅಚೀವ್ ಇಟ್ ಆಲ್ಸೋ. ನಿನ್ನ ಸುತ್ತಮುತ್ತ ಯಾವತ್ತು ನೆಗೆಟಿವ್ ಪೀಪಲ್ ನ ಬರಬೇಡ. ದೇ ವಿಲ್ ಫ್ಲಶ್ ಯೋರ್ ಮೈಂಡ್ ಮಗ. ಅರ್ಥ ಆಯ್ತುಂಟಾ? ಫ್ಲಶ್ ಮಾಡ್ಬಿಡ್ತಾರೆ ಏನಿದ್ರು. ನಿನ್ನಿಂದ ಆಗುತ್ತಾ ಆಗಲ್ವ ಸೆಕೆಂಡರಿ. ನಿನ್ ವಿಷನ್ ನೀನ್ ತೆಕೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಡ. ನನ್ನ ವಿಷನ್ ನಾನು ಇಲ್ಲಿ ಲೈವ್ ನೀ ಕ್ಯಾಮ್ರಾ ಮುಂದೆ ಯಾಕೆ ಹೇಳ್ತಿರೋದು ಅಂದ್ರೆ, ನನ್ ವಿಡಿಯೋ ನೋಡಕ್ ಬರೋರಿಗೆ ಒಂದು ಮನ್ಸಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ, ದಟ್ ದೇ ವಾಂಟ್ ಟು ಡೂ ಸಮಥಿಂಗ್ ಇನ್ ದಿಸ್ ಲೈಫ್, ಅಚೀವ್ ಸಮಥಿಂಗ್ ಇನ್ ದಿಸ್ ಲೈಫ್ ಅಂತ. ಅಂಡ್ ಐ ನೋ ಸಮ್ವೇರ್ ನನ್ನ ಮಾತುಗಳು ಅವ್ರಿಗೆ ಮೋಟಿವೇಟ್ ಮಾಡೇ ಮಾಡುತ್ತೆ. ಅಂಡ್ ವಿ ಆರ್ ದ ಲಾಸ್ಟ್ ಹೋಪ್ ಟು ಅವರ್ ಪೇರೆಂಟ್ಸ್. ಐ ಹೋಪ್ ಯು ಗೆಟ್ ಇಟ್. ಈ ವರ್ಷ ಇಟ್ಸ್ ಯೋರ್ ಇಯರ್ ಮಗ. ಈ ವರ್ಷ ಇಟ್ಸ್ ಮೈ ಇಯರ್. ವಿ ಆರ್ ಗೋನಾ ಅಚೀವ್ ಅ ಲಾಟ್ ಆಫ್ ಥಿಂಗ್ಸ್. ಮುಂದೆ ಶ್ರಮ ಹಾಕದ್ ಮರಿಬೇಡಿ. ಕನ್ಸಿಸ್ಟೆನ್ಸಿ ಆಗಿರಿ. ಒಂದು ಕೆಲಸದ ಮೇಲೆ ಕನ್ಸಿಸ್ಟೆನ್ಸಿ ಆಗಿರಿ. 2 ದಿನ, 3 ದಿನ, 4 ದಿನ, 30 ದಿನ, 60 ದಿನ, 150 ದಿನ, 6-7 ತಿಂಗಳು ರಿಸಲ್ಟ್ ಬಂದಿಲ್ಲ ಅಂತ ಡೋಂಟ್ ಗಿವ್ ಅಪ್. ಒನ್ ಫೈನ್ ಡೇ ಎವ್ರಿಥಿಂಗ್ ವಿಲ್ ಪೇ ಆಫ್ ಮಗ. ಅಂಡ್ ಆಗ ಜನ ಯೋಚನೆ ಮಾಡ್ತಾರೆ, ಹೇಗಪ್ಪ ಇವನು ಮಾಡ್ದ ಅಂತ. ಬಟ್ ನಿನಗೆ ಗೊತ್ತು ವಾಟ್ ಯು ಹ್ಯಾವ್ ಗೋನ್ ಥ್ರೂ. ಒನ್ ಫೈನಲ್ ಟೈಮ್ ಐ ಆಮ್ ಟೆಲ್ಲಿಂಗ್, ದಿಸ್ ಇಯರ್ ಇಸ್ ಗೋಯಿಂಗ್ ಟು ಬಿ ಅವರ್ಸ್. 2026 ಇಸ್ ಅವರ್ಸ್. ವಿಷನ್ ಬೋರ್ಡ್ ಮಾಡು ಮಗ, ಮ್ಯಾನಿಫೆಸ್ಟ್ ಮಾಡು. ನೀನ್ ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ಯಾ ಅದಕ್ಕೆ ಎಫರ್ಟ್ಸ್ ಹಾಕು ಮಗ, ಶ್ರಮ ಹಾಕು, ಕೆಲಸ ಮಾಡು.
ಒಬ್ಬ ಶ್ರೀಮಂತ ಮನುಷ್ಯನಿಗೂ ಗೊತ್ತು ಅವ್ನ ತಲೆ ಓಡಿದ್ರೆ ಅವ್ನ ಕೈಕಾಲು ಓಡುತ್ತೆ, ಅವ್ನ ಕೈಕಾಲು ಓಡಿದ್ರೆ ಅವನಿಗೆ ದುಡ್ಡು ಬರುತ್ತೆ ಅಂತ. ಇಲ್ಲಿಂದ ಯೋಚನೆ ಮಾಡೋ ಮಗ, ಇಲ್ಲಿಂದ. ಕೆಲವೊಮ್ಮೆ ನಾವು ಮನ್ಸಿನ ಮಾತು ಕೇಳಬೇಕಾಗುತ್ತೆ, ಬಟ್ ಅದ್ರಕ್ಕಿಂತ ಮೇಲೆ ಇಲ್ಲಿಂದ ಯೋಚನೆ ಮಾಡಿ ನೋಡು. ಅಂಡ್ ಐ ಹೋಪ್ ಯು ಗೆಟ್ ಇಟ್. ಎವ್ರಿ ಸಿಂಗಲ್ ಡೇ ವಿಡಿಯೋಸ್ ಬಂದೇ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಅಂಡ್ ಒನ್ ಮೇನ್ ಟೈಮಿಂಗ್ ಕೂಡ ಹೇಳ್ತೀನಿ ನಾನು, 11:11ಗೆ ನಾನು ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಬೇಸಿಕಲಿ ಈ ತರನೇ ಮಾತಾಡೋ ವ್ಲಾಗ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ವ್ಲಾಗ್ ಆಗಿರ್ಬೋದು, ಬಟ್ ಐ ವಿಲ್ ಶೋರ್ಲಿ ಅಪ್ಲೋಡ್ 11:11ಗೆ. 11:11 ಯಾಕೆ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಅನ್ ಏಂಜಲ್ ನಂಬರ್ ಕೂಡ. ಅಂಡ್ ತುಂಬಾ ದಿನದಿಂದ ಈಗಲೇ ರೀಸೆಂಟ್ಲಿ ನನಗೆ ಈ ಏಂಜಲ್ ನಂಬರ್ ತುಂಬಾ ಕಣ್ಣಿಗೆ ಕಾಣಿಸ್ಕೊತುಂಟು. ಸೊ ಐ ಥಾಟ್ ವೈ ಶುಡಂಟ್ ಐ ಗಿವ್ ಅ ಟ್ರೈ ಮಗ. ಅಂಡ್ ಆಬ್ವಿಯಸ್ಲಿ ನಮ್ಮ TK ಅವರು ಕೂಡ ಇದೇ ಟೈಮಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ಸಮ್ವೇರ್ ದೇರ್ ಈಸ್ ಅ ಪವರ್ ಇನ್ ದಿಸ್ ನಂಬರ್. ಅಂಡ್ ರಾತ್ರಿ 9 ಗಂಟೆಗೆ ಲೈವ್ ಸ್ಟ್ರೀಮ್ ಶುರು ಆದ್ರೆ ಎಂಡ್ ಆಗೋದು ರಾತ್ರಿ 11:11ಗೆ. ಸೊ ದಟ್ ವಿಲ್ ಬಿ ಅ ಪ್ರೋಗ್ರೆಸಿವ್ ಡೇ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದೇ ವಿಡಿಯೋಸ್ ಮಿಸ್ ಮಾಡಕ್ ಹೋಗ್ಬೇಡಿ. ಏನೇ ಇದ್ರೂ ಲೈವ್ ಅಲ್ಲಿ ನನಗೆ ಕೇಳಿ ಯೂಟ್ಯೂಬ್ ಅಲ್ಲಿ. ಐ ಕ್ಯಾನ್ ರಿಪ್ಲೈ ಟು ಈಚ್ ಅಂಡ್ ಎವ್ರಿಥಿಂಗ್. ತುಂಬಾ ಜನ ಬರ್ತಾರೆ ಯೂಟ್ಯೂಬ್ ಅಲ್ಲಿ, ಕಮೆಂಟ್ ಎಲ್ಲ ಮಾಡ್ತಾರೆ, ಅಂಡ್ ದೆನ್ ಐ ವಿಲ್ ರಿಪ್ಲೈ ಟು ಈಚ್ ಅಂಡ್ ಎವ್ರಿ ಒನ್. ಸೊ ಡೋಂಟ್ ಮಿಸ್ ಔಟ್ ಗೈಸ್. ದಿಸ್ ಇಯರ್ ಈಸ್ ಯೋರ್ಸ್. ಶ್ರಮ ಹಾಕಿ ನಿಮ್ ಕನ್ಸುಗಳಿಗೊಂದು ಜೀವ ಕೊಡಿ, ಅಂಡ್ ಅದ್ರ ಮೇಲೆ ಕೆಲಸ ಮಾಡಿ. ಕನ್ಸುಗಳು ನಿಜ ಆಗುತ್ತೆ. I'll repeat again, ಕನ್ಸುಗಳು ನಿಜ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅಂಡ್ ನಾಳೆ ಸಿಗೋಣ ಪುನಃ ಒಂದು ವಿಡಿಯೋದಲ್ಲಿ. ನೆನಪಿರ್ಲಿ 11:11ಗೆ ನಾನು ಬರ್ತೀನಿ. ಲವ್ ಯು ಆಲ್.